ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ತಂಡ ಏಪ್ರಿಲ್ 9, 2026ರಂದು ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಕೊನೆ ಎಸೆತದವರೆಗೂ ರೋಮಾಂಚನಗೊಳಿಸಿದ 3 ವಿಕೆಟ್ಗಳ ರೋಚಕ ಗೆಲುವನ್ನ ಬಾಚಿಕೊಂಡಿದೆ. ಕೆಕೆಆರ್ ನೀಡಿದ್ದ 181/4 ರನ್ಗಳ ಗುರಿಯನ್ನ ಎಲ್ಎಸ್ಜಿ ಯಶಸ್ವಿಯಾಗಿ ಬೆನ್ನಟ್ಟಿತು. ಇಲ್ಲಿ ಯಾರೂ ಅಷ್ಟಾಗಿ ಅರಿಯದ ಯುವ ಬ್ಯಾಟರ್ ಮುಕುಲ್ ಚೌಧರಿ ಕೇವಲ 27 ಎಸೆತಗಳಲ್ಲಿ ಸಿಡಿಸಿದ ಸ್ಫೋಟಕ 54 ರನ್ಗಳು ನಿಜಕ್ಕೂ ನಿರ್ಣಾಯಕವಾಯಿತು. ದಾಖಲೆಯ 8ನೇ ವಿಕೆಟ್ ಜೊತೆಯಾಟದೊಂದಿಗೆ ಬಂದ ಈ ಅದ್ಭುತ ಫಿನಿಶ್ ಐಪಿಎಲ್ 2026 ಸೀಸನ್ನಲ್ಲಿ ಎಲ್ಎಸ್ಜಿ ತಂಡದ ಸತತ 2ನೇ ಗೆಲುವು ಅಂತ ದಾಖಲಾಗಿದೆ. ಅವರ ಈ ಸಾಹಸಮಯ ಆಟಕ್ಕೆ ಮುಕುಲ್ ಚೌಧರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೂ ಭಾಜನರಾದರು. ಟೂರ್ನಮೆಂಟ್ನ 15ನೇ ಪಂದ್ಯವಾಗಿದ್ದ ಇದರಲ್ಲಿ ಎಲ್ಎಸ್ಜಿ ನಾಯಕ ರಿಷಬ್ ಪಂತ್ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಇದು ಒಂದು ಹೈ ವೋಲ್ಟೇಜ್ ಕದನಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿತ್ತು. ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನಿಂಗ್ಸ್ ಶುರುವಾಗಿದ್ದೇ ಒಂದು ಒತ್ತಡದಿಂದ. ಯಾಕಂದ್ರೆ ಫಿನ್ ಅಲೆನ್ ಬೇಗನೆ ಔಟ್ ಆಗಿದ್ರು. ಆದ್ರೆ ನಾಯಕ ಅಜಿಂಕ್ಯ ರಹಾನೆ 41 ರನ್ ಗಳಿಸಿದ್ರೆ ಅಂಕ್ರಿಶ್ ರಘುವಂಶಿ 45 ರನ್ ಚಚ್ಚಿದ್ರು. ಇಬ್ರೂ ಸೇರಿ 84 ರನ್ಗಳ ಒಂದು ಅದ್ಭುತ 2ನೇ ವಿಕೆಟ್ ಜೊತೆಯಾಟ ಕಟ್ಟಿ ಇನ್ನಿಂಗ್ಸ್ಗೆ ಒಂದು ಗಟ್ಟಿಯಾದ ನೆಲೆ ಕಲ್ಪಿಸಿದ್ರು. ಈ ಉತ್ತಮ ಜೊತೆಯಾಟದ ನಂತರವೂ ಇಬ್ಬರು ಸೆಟ್ ಬ್ಯಾಟರ್ಗಳು ಔಟ್ ಆಗಿದ್ದಕ್ಕೆ ಮಧ್ಯಮ ಓವರ್ಗಳಲ್ಲಿ ಕೆಕೆಆರ್ ರನ್ ಗಳಿಕೆ ತುಂಬಾನೇ ನಿಧಾನವಾಯಿತು. ಕ್ಯಾಮೆರಾನ್ ಗ್ರೀನ್ ಸ್ಪಿನ್ನರ್ಗಳ ವಿರುದ್ಧ ರನ್ ಗಳಿಸೋಕೆ ಆರಂಭದಲ್ಲಿ ಪರದಾಡಿದ್ರು. ಕೊನೆಯ 5 ಓವರ್ಗಳ ಹೊತ್ತಿಗೆ ಕೆಕೆಆರ್ ಸ್ಕೋರ್ 115/3 ಆಗಿತ್ತು. ಹಿಂದಿನ 3 ಓವರ್ಗಳಲ್ಲಿ ಕೇವಲ 9 ರನ್ ಅಷ್ಟೇ ಬಂದಿದ್ವು. ಆದ್ರೆ ಕೊನೆಯಲ್ಲಿ ರೋಮನ್ ಪೊವೆಲ್ 24 ಬಾಲ್ಗೆ ಅಜೇಯ 39 ರನ್ ಮತ್ತು ಕ್ಯಾಮೆರಾನ್ ಗ್ರೀನ್ 24 ಬಾಲ್ಗೆ ಅಜೇಯ 32 ರನ್ ಬಿರುಸಿನ ಬ್ಯಾಟಿಂಗ್ ನಡೆಸಿದ್ರು. ಇಬ್ರು ಸೇರಿ ಡೆತ್ ಓವರ್ಗಳಲ್ಲಿ ಬರೋಬ್ಬರಿ 66 ರನ್ ಗಳಿಸಿ ಕೆಕೆಆರ್ ಸ್ಕೋರನ್ನು 181/4ಕ್ಕೆ ತಂದು ನಿಲ್ಲಿಸಿದ್ರು. ಇದು ಒಂದು ಸವಾಲಿನ ಮೊತ್ತವಾಗಿತ್ತು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಚೇಸ್ ತುಂಬಾ ಚೆನ್ನಾಗಿ, ಪಾಸಿಟಿವ್ ಆಗಿ ಶುರುವಾಯಿತು. ಐಡನ್ ಮಾರ್ಕ್ರಮ್ ಮತ್ತು ಮಿಚೆಲ್ ಮಾರ್ಷ್ ಕೇವಲ 4 ಓವರ್ಗಳಲ್ಲಿ 41 ರನ್ ಸೇರಿಸಿ ಕೆಕೆಆರ್ ಬೌಲರ್ಗಳ ಮೇಲೆ ಶುರುವಿನಲ್ಲೇ ಭಾರಿ ಒತ್ತಡ ಹಾಕಿದ್ರು. ಆದ್ರೆ ಈ ಒಳ್ಳೆಯ ಆರಂಭಕ್ಕೆ ವೈಭವ್ ಅರೋರಾ ಬ್ರೇಕ್ ಹಾಕಿದ್ರು. ಸತತವಾಗಿ ಮಾರ್ಕ್ರಮ್ ಮತ್ತು ಮಾರ್ಷ್ ಇಬ್ಬರನ್ನೂ ಔಟ್ ಮಾಡಿ ಒಂದು ಮಿನಿ ಕುಸಿತಕ್ಕೆ ಕಾರಣರಾದ್ರು. ಇದರೊಂದಿಗೆ ಮ್ಯಾಚ್ನ ಮೊಮೆಂಟಮ್ ಕೆಕೆಆರ್ ಕಡೆ ತಿರುಗಿಬಿತ್ತು. ಇಷ್ಟೆಲ್ಲ ಹಿನ್ನಡೆಗಳ ಮಧ್ಯೆಯೂ ಆಯುಷ್ ಬದೋನಿ ಮಧ್ಯಮ ಕ್ರಮಾಂಕಕ್ಕೆ ಆಸರೆಯಾಗಿ ನಿಂತರು. ಕೇವಲ 34 ಎಸೆತಗಳಲ್ಲಿ ಮಹತ್ವದ 54 ರನ್ ಗಳಿಸಿ ತಂಡಕ್ಕೆ ನೆರವಾದ್ರು. ಕೆಕೆಆರ್ ವಿರುದ್ಧ ಒತ್ತಡದ ಸನ್ನಿವೇಶಗಳಲ್ಲಿ ಆಯುಷ್ ಬದೋನಿ ತಮ್ಮ ಶಾಂತ ಸ್ವಭಾವದಿಂದ ಇನ್ನಿಂಗ್ಸ್ ಕಟ್ಟಿ ಆಡುವ ಸಾಮರ್ಥ್ಯವನ್ನು ಈ ಹಿಂದೆಯೂ ಪ್ರದರ್ಶಿಸಿದ್ದಾರೆ. ಮಧ್ಯಮ ಓವರ್ಗಳಲ್ಲಿ ಅವರು ಯಾವಾಗಲೂ ತಂಡಕ್ಕೆ ಅಮೂಲ್ಯವಾದ ರನ್ಗಳನ್ನು ನೀಡಿದ್ದಾರೆ. ಮ್ಯಾಚ್ ನಿರ್ಣಾಯಕ ಘಟ್ಟಕ್ಕೆ ಬಂದಾಗ ಎಲ್ಎಸ್ಜಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಯಿತು. ಕಡೆಯ 2 ಓವರ್ಗಳಲ್ಲಿ 30 ರನ್ ಬೇಕಿತ್ತು. ಇದೇ ಸಮಯದಲ್ಲಿ 2.6 ಕೋಟಿ ಕೊಟ್ಟು ಖರೀದಿ ಮಾಡಿದ್ದ ಅನ್ಕ್ಯಾಪ್ಡ್ ಪ್ಲೇಯರ್ ಮುಕುಲ್ ಚೌಧರಿ ಅದ್ಭುತ ಪ್ರದರ್ಶನ ಕೊಟ್ರು. ಚೌಧರಿ ಕೇವಲ 27 ಎಸೆತಗಳಲ್ಲಿ ಅಜೇಯ 54 ರನ್ ಸಿಡಿಸಿದ್ರು. ಇದರಲ್ಲಿ 7 ಭರ್ಜರಿ ಸಿಕ್ಸರ್ಗಳಿದ್ದು ಈ ಮೂಲಕ ಮ್ಯಾಚ್ನ ದಿಕ್ಕನ್ನೇ ಬದಲಾಯಿಸಿದ್ರು. ಇವರು ಆವೇಶ್ ಖಾನ್ ಜೊತೆ 8ನೇ ವಿಕೆಟ್ಗೆ 54 ರನ್ಗಳ ಅದ್ಭುತ ಜೊತೆಯಾಟ ನಡೆಸಿದ್ರು. ಯಶಸ್ವಿ ಐಪಿಎಲ್ ಚೇಸ್ನಲ್ಲಿ 8ನೇ ವಿಕೆಟ್ಗೆ ದಾಖಲಾದ ಅತ್ಯಧಿಕ ಜೊತೆಯಾಟ ಇದು. ಈ ನಿರ್ಣಾಯಕ ಜೊತೆಯಾಟಕ್ಕೆ ಆವೇಶ್ ಖಾನ್ ಕೂಡ ತಮ್ಮ ಕೊಡುಗೆ ನೀಡಿದ್ರು. ಕೆಕೆಆರ್ ವಿರುದ್ಧ ಅವರ ಹಿಂದಿನ ಪ್ರದರ್ಶನಗಳನ್ನ ನೋಡಿದ್ರೆ ವೇಗ ಮತ್ತು ವಿಕೆಟ್ ಪಡೆಯುವ ಸಾಮರ್ಥ್ಯದಲ್ಲಿ ಸೈ ಎನಿಸಿಕೊಂಡವರು. ಈ ಐಪಿಎಲ್ 2026 ಮ್ಯಾಚ್ನಲ್ಲಿ 2 ವಿಕೆಟ್ ಕೂಡ ಪಡೆದಿದ್ರು. ಪಂದ್ಯದ ರೋಚಕ ಕೊನೆಯ ಹಂತದಲ್ಲಿ ಮುಕುಲ್ ಚೌಧರಿ ಕೊನೆಯ ಬಾಲ್ ತನಕ ಒತ್ತಡವನ್ನ ಮೆಟ್ಟಿ ನಿಂತು ಆಡಿದ್ರು. ಕೊನೆಯ ಎಸೆತದಲ್ಲಿ ಗೆಲ್ಲೋಕೆ 1 ರನ್ ಬೇಕಿತ್ತು. ಚೌಧರಿ ಬ್ಯಾಟ್ ಬೀಸಿದ್ರು, ಆದರೆ ಮಿಸ್ ಆಯ್ತು. ಆದ್ರೆ ಅಂಗಕ್ರಿಶ್ ರಘುವಂಶಿ ಅವರ ಡೈರೆಕ್ಟ್ ಹಿಟ್ ಮಿಸ್ ಆಗಿದ್ದನ್ನ ಬಳಸಿಕೊಂಡು ತಕ್ಷಣ ಓಡಿ 1 ರನ್ ಕದಿದ್ರು. ಇದರೊಂದಿಗೆ ಎಲ್ಎಸ್ಜಿ ಭರ್ಜರಿ ಜಯ ದಾಖಲಿಸಿತು. 3 ವಿಕೆಟ್ ಬಾಕಿ ಇರುತ್ತಿದ್ದಂತೆಯೇ ಸಿಕ್ಕ ಈ ರೋಚಕ ಗೆಲುವು ಲಕ್ನೋ ಡಗೌಟ್ನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿಸಿತು. ಇದರ ಜೊತೆಗೆ ತಂಡದ ಹೋರಾಟದ ಸ್ಫೂರ್ತಿ ಮತ್ತು ಎಂದಿಗೂ ಬಿಟ್ಟುಕೊಡದ ಗುಣವನ್ನು ಎತ್ತಿ ಹಿಡಿಯಿತು. ಕೆಕೆಆರ್ ಪಾಲಿಗೆ ಸುನಿಲ್ ನರೈನ್ 1 ವಿಕೆಟ್ ಪಡೆದು ಮಿತವ್ಯಯದ ಬೌಲಿಂಗ್ ಮಾಡಿದ್ದರು ಮತ್ತು ರೋಮನ್ ಪೊವೆಲ್ ಕೊನೆಯಲ್ಲಿ ಉತ್ತಮವಾಗಿ ಬ್ಯಾಟ್ ಬೀಸಿದ್ರೂ ಕೂಡ ಪಂದ್ಯ ನಿರಾಶೆಯಲ್ಲಿ ಮುಕ್ತಾಯವಾಯಿತು. ಕೋಲ್ಕತ್ತಾ ನೈಟ್ ರೈಡರ್ಸ್ ಈಗ ಉತ್ತರಗಳಿಗಾಗಿ ಹುಡುಕಾಟ ನಡೆಸಬೇಕಿದೆ. ಯಾಕಂದ್ರೆ 4 ಪಂದ್ಯಗಳಲ್ಲಿ ಇದು ಅವರಿಗೆ 3ನೇ ಸೋಲು ಮತ್ತು ಐಪಿಎಲ್ 2026 ಅಂಕಪಟ್ಟಿಯಲ್ಲಿ 9ನೇ ಸ್ಥಾನಕ್ಕೆ ಕುಸಿದಿದ್ದಾರೆ.